ಕ್ಯಾಪ್ಟನ್ದು ಒಂದು ಕೋರೆ ಇದಕ್ಕೆ ಹೊಡೆದಾಗ ಎದುರೋದಕ್ಕೆ ಈ ಕಡೆ ಇರೋದು ಕ್ಯಾಪ್ಟನ್ ಬಲಕೋರೆ ಇರೋದ್ರಿಂದ ಹೀಗೆ ನೇರವಾಗಿ ಕುತ್ತಿಗೆ ಹೊಡಿತದೆ ಎದುರಳಿಗೆ. ಕ್ಯಾಪ್ಟನ್ ಒಂದು ಬಲಕೋರೆ ಹೀಗಿರೋದ್ರಿಂದ ದೇವರು ಅದಕ್ಕೊಂದು ವರ ಕೊಟ್ಬಿಟ್ಟಾನೆ. ಇಬ್ಬರು ಜಗಳದಲ್ಲಿ ಮೂರನೇರಿಗೆ ಲಾಭ ಅಂತ ಒಂದು ಗಾದೆ ಇದೆ. ಇವರಿಬ್ಬರು ಇಲ್ಲಿ ಪ್ರಾಣ ಜೀವ ಬಿಟ್ಟು ಹೊಡೆದಾಡ್ತಾ ಇದ್ರೆ ಆ ಪೆನ್ಸಿಲ್ ಕೋರೆ ಅಲ್ಲಿ ಅವಳನ್ನು ಪಟಾಯಿಸ್ಕೊಂಡು ಅವಂದೇ ರೀತಿ ಕ್ರೀಡೆಯಲ್ಲಿ ಇದ್ದ. ಕ್ಯಾಪ್ಟನ್ ಸೊಂಡ್ಲು ಏನು ಅಭಿಮನ್ಯು ನೆಲದಲ್ಲಿ ಒಂದು ಸುತ್ತುತ್ತೆ ಅಂದರೆ ಅಷ್ಟು ಉದ್ದ ಜಾಸ್ತಿಯಾಗಿ, ಅದೇ ರೀತಿ ಸೊಂಡ್ಲು. ಭೀಮ ಸ್ವಲ್ಪ ವೀಕ್ ಆಗಿದ್ದಾನೆ, ಒಂದು ಆಹಾರ ಕಡಿಮೆ, ಹೆಂಗಸರ ಸವಾಸ ಎಲ್ಲ ಭೀಮನ ಪ್ರೇಯಸಿಯರು. ಆದರೂ ಭೀಮ ಭಾರೀ ಎಚ್ಚರಿಕೆಯಲ್ಲಿದ್ದ. ಯಾಕೆಂದರೆ ಭೀಮ ಅದಕ್ಕೆ ಮುಖ ಕೊಟ್ಕೊಂಡೇ ರಿವರ್ಸಿಗೆ ಬಂದ. ಹಿಂಭಾಗ ತಿರುಗಿಸಿದ್ರೆ ಅದು ಹೊಡಿತಾನೆ. ಒಂದು ಗಂಡಾನೆ ಒಂದು ಹೆಣ್ಣಾನೆಯ ಬೆನ್ನಿನ ಮೇಲೆ ಸೊಂಡ್ಲು ಹಾಕೆಂದು ನಿಂತಿತ್ತು. ಈ ಥರ ಬೆಳವಣಿಗೆಗಳು ಸಾಮಾನ್ಯಕ್ಕೆ ಒಂದು ಹೆಣ್ಣಾನೆ ಮೇಲೆ ಇಲ್ಲ ಹೆಣ್ಣಾನೆನ ಈಟಿಗೆ ಬಂದಾಗ ಮಾತ್ರ ಒಬ್ಬಳು ಒಂದು 16-17 ಒಂದು ಸುಂದರಿ ಬೆದೆಗೆ ಬರ್ತಾಳೆ. ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋದ್ರೆ ಬೆದೆ. ಹೆಂಡತಿಗೆ ಹೊಡೆಯೋಕ್ಕೆ ಧೈರ್ಯ ಇಲ್ಲ, ಮನೆ ಸಾಮಾನೆಲ್ಲ ಪುಡಿ ಮಾಡೋದು. ಹಾಗೆ ಇದಕ್ಕೆ ಭೀಮನ ಹತ್ರ ಫೈಟ್ ಮಾಡೋಕ್ಕೆ ತಾಕತ್ತಿಲ್ಲ. ಆ ಥರ ಅನ್ನಿಸ್ತದೆ ಕ್ಯಾಪ್ಟನ್ ಯಾವರ ನೋಡಿದ್ರೆ. ಅಲ್ಲಿ ಹೋಗಿ ಎತ್ತಿನ ಗಾಡಿ ತೆಗೆದು ದೂಕೋದು. ಸರ್, ಬಹುದೊಡ್ಡ ಸುದ್ದಿ ಅಂದ್ಕೂಡ್ಲೇನೆ ಭೀಮ ಮತ್ತೆ ಕ್ಯಾಪ್ಟನ್ ಮತ್ತೆ ಕಾಳಗೆ ಬಿಟ್ಟಿದಾರಂತೆ. ಏನ್ ಸರ್ ಕತೆ ಇದು? ಡಿಸೆಂಬರ್ ತಿಂಗಳಲ್ಲಿ ಭೀಮ್ಗೆ ಹೆದರಿ ಓಡಿದ ಕ್ಯಾಪ್ಟನ್ ಆನೆ ನವೆಂಬರ್ ತಿಂಗಳಲ್ಲಿ ಭೀಮನಿಗೆ ಮದ ಬರ್ತದೆ. ಅದೇ ಸಮಯದಲ್ಲಿ ಭೀಮ ಜಗ್ಬೋರ್ನಹಳ್ಳಿಗೆ ಹೋಗ್ತಾನೆ. ಜಗ್ಬೋರ್ನಹಳ್ಳಿಯಲ್ಲಿ ಇಡೀ ಭೀಮನ ಪ್ರೇಯಸಿಯರು ಎಲ್ಲ ಇರ್ತಾರೆ. ಅಲ್ಲಿ ಹೋದ ಕೂಡಲೇ ಅಲ್ಲಿ ಜುಲೈ ತಿಂಗಳಲ್ಲಿ ಕ್ಯಾಪ್ಟನಿಗೆ ಮೊದಲೇ ಮದ ಬಂದಿರ್ತದೆ. ಅಲ್ಲಿ ಒಂದೇ ದಿವಸದಲ್ಲಿ ಭೀಮ ಜಗ್ಬೋರ್ನಹಳ್ಳಿಗೆ ಹೋಗ್ತಾನೆ. ಹಾಚಕೋಡ್ನಹಳ್ಳಿ, ಕೊಡಗು ಮತ್ತು ಹೇಮಾವತಿ, ಆಲೂರು ಭಾಗದ ಮೂಲೆಯಲ್ಲಿದ್ದನು. ಅಲ್ಲಿ ಒಂದು ಘನಘೋರ ಹೋರಾಟ ನಡೀತದೆ. ಆದರೆ ಸ್ವಲ್ಪ ಕ್ಯಾಪ್ಟನ್ ಏನಿದ್ದಾನೆ, ಕ್ಯಾಪ್ಟನ್ ಒಂದು ಸ್ವಲ್ಪ ಕುತಂತ್ರ ಬುದ್ಧಿ. ಅಂದರೆ ಕ್ಯಾಪ್ಟನ್ ಹೋರಾಟ ಸ್ಟ್ರೈಟ್ ಹೋರಾಟ ಅಲ್ಲ. ಕ್ಯಾಪ್ಟನ್ ಹೋರಾಟ ಒಂಥರ ಗೆರಿಲ್ಲಾ ವಾರ್ ಥರ, ಕದ್ದು ನಿಂತ್ಕೊಂಡು ದಾಳಿ ಮಾಡೋದು, ಮೋಸದಲ್ಲಿ ಹೊಡೆಯೋದು. ಇವತ್ತು ನಿನ್ನೇನು ಅದೇ ಮಾಡಕ್ಕೆ ನೋಡ್ತಾ ಇದೆ. ಇರಲಿ, ಅದು ಆಮೇಲೆ ಹೇಳ್ತೀನಿ. ಆ ರೀತಿ ಮಾಡಿ ಭೀಮ ಕ್ಯಾಪ್ಟನ್ನಿಗೆ ಹೊಡೆಯಕ್ಕೆ ಹೋದಾಗ ಅಲ್ಲಿ ಮರದ ಸೈಡಿಗೆ ತಪ್ಪಿಸ್ಕೊಂಡು ಕೊರೆ ಮುರಿದೋಗ್ತದೆ, ಮರಕ್ಕೆ ಹೊಡ್ಕೊಂಡು. ಆದರೂ ಭೀಮ ಮತ್ತೆ ದಾಳಿ ಮಾಡಕ್ಕೆ ನೋಡಿದಾಗ ಕ್ಯಾಪ್ಟನ್ ಮದ ಇಳಿದೋಗ್ತದೆ. ಮದ ಇಳಿದ ಮೇಲೆ ಆನೆಗಳು ಮಾಮೂಲಿ ಆನೆಗಳಾಗ್ತವೆ. ಅವಕ್ಕೆ ಹೆಣ್ಣಿನ ಸಾನ್ನಿಧ್ಯ ಬೇಕಾಗಿಲ್ಲ ಸವಾಸ. ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಹೇಮಾವತಿ ನದಿ ದಾಟಿ ಅಲ್ಲಿ ಕಟ್ಟೆಪುರ ಮತ್ತೆ ಅರ್ಕಲಗೂಡಿನ ಬೈಸೂರು ಫಾರೆಸ್ಟಿಗೆ ಹೋಗಿ ಸೇರ್ಕೊಂತಾನೆ. ನಾನು ಬೈಸೂರಿಗೆ ಹೋಗಿದ್ದೆ ನೋಡೋಕ್ಕೆ ಅಂತ. ಸುಮಾರು 2-3 ತಿಂಗಳು ಅಲ್ಲಿ ಒಳ್ಳೆ ತರಕಾರಿ, ಜೋಳ, ಭತ್ತ ಎಲ್ಲ ತಿನ್ಕೊಂಡು ಮತ್ತೆ ಬರ್ತಾನೆ. ಈಗ ಒಂದು 15 ದಿವಸದಿಂದ ಬಂದನು ಸೀದಾ ಮೂಡಿಗೆರೆ ತಾಲೂಕು ಭಾಗಕ್ಕೆ ಹೋಗ್ತಾನೆ. ಅಲ್ಲಿ ಮತ್ತೆ ವಾಪಸ್ ಬಂದು ಅಲ್ಲಿ ಮೂಡಿಗೆರೆ ತಾಲೂಕಲ್ಲಿ ದೇವರ ಮಕ್ಕಿಯನ್ನಲ್ಲಿ ಮೂಡಿಗೆರೆ ETF ಹುಡುಗಂದು ಬೈಕ್ ಪುಡಿ ಮಾಡ್ತಾನೆ. ಆಮೇಲೆ ಸೊರೆ ನಂಬರ್ 18 ಅಲ್ಲಿ ದಾಳಿ ಆಗ್ತದೆ. ಆಮೇಲೆ ದೂರದಲ್ಲೇ ಇರ್ತಾನೆ. ಭೀಮ ಓಲ್ಡ್ ಬೆಲ್ಟ್ ಟೀಮಲ್ಲಿ ಇರ್ತಾನೆ. ಓಲ್ಡ್ ಬೆಲ್ಟ್ ಮತ್ತೆ ಭುವನೇಶ್ವರಿ ಈ ಟೀಮಲ್ಲಿ ಇದ್ದ ಒಂದು 24-25 ಆನೆಗಳ ಒಂದು ಗುಂಪೊಳಗೆ ಒಬ್ಬಳು ಒಂದು 16-17 ಒಂದು ಸುಂದರಿ ಬೆದೆಗೆ ಬರ್ತಾಳೆ. ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋದ್ರೆ ಬೆದೆ ಹೀಟಿಗೆ ಬರ್ತಾಳೆ. ಒಂದು ಹೀಟಿಗೆ ಬಂದ ಹೆಣ್ಣಾನೆ ಅದು 5 ಕಿಲೋಮೀಟರ್ ದೂರದವರೆಗೂ ಒಂದು ಸಿಗ್ನಲ್ ಕಳಿಸ್ತದಂತೆ. ಅಂದರೆ ನಾನು ರೆಡಿ ಅಂತ, ಇಲ್ಲ ಬನ್ನಿ ಅಂತ, ಇನ್ನೇನೋ ಇರ್ಬೋದು ಅವ್ರ ಭಾಷೆಯಲ್ಲಿ. ಇದು ನಮ್ಮ ಭಾಷೆಯಲ್ಲಿ ನಾನು ಹೇಳಿದ್ದು. ಅದು 2 ದಿವಸದ ಹಿಂದೆ ಆಗಿರೋ ಬೆಳವಣಿಗೆ. ಇಷ್ಟವರೆಗೂ ಆ ಬೆಳವಣಿಗೆ ಇರಲಿಲ್ಲ. ಅದು ನಮ್ಮ ಕ್ಯಾಪ್ಟನ್ ಅವರಿಗೂ ಕೇಳಿಸ್ತಾನೆ, ಕ್ಯಾಪ್ಟನ್ ಕಿವಿಗೂ ಕೇಳಿಸ್ತದೆ. ಅದ್ರ ಜೊತೆಗೆ ಒಂದು ಹೊಸ ಆನೆನೂ ಬಂದಾನೆ ನಿನ್ನೆ. ಅವನು ಒಳ್ಳೆ ದಷ್ಟಪುಷ್ಟಾಗಿದ್ದಾನೆ. ಒಂದು 19-20 ವರ್ಷದೊಳಗಿರೋ ಆನೆ ಬಂದಿದ್ದಾನೆ. ಅಷ್ಟೊತ್ತಿಗೆ ಭೀಮ ಹೇಗಾರು ಅಲ್ಲೇ ಇದ್ದ. ಭೀಮ ಹೆಂಗ ಪಟಾಯಿಸ್ಕ್ಯಾನ ಅಂತಿದ್ದ. ಅಷ್ಟೊತ್ತಿಗೆ ಕ್ಯಾಪ್ಟನ್ ಬಂದ ಕೂಡಲೇ ಶುರುವಾಯ್ತು ಅವ್ರದ್ದು ಹೋರಾಟ. ಅಂದ್ರೆ ಒಂದು ದಿವಸನೂ ಹೋರಾಡಲೇ ಇಲ್ಲ. ಭೀಮನ್ನ ಹತ್ರ ಹೆದರ್ಸಣಂಗೆ ಬರೋದು, ಭೀಮಗೆ ಅಡ್ಡ ನಿಲ್ಲೋದು, ಭೀಮ ಫೈಟಿಗೆ ಹೋದ ಕೂಡಲೇ ಇವನು ತಪ್ಪಿಸ್ಕೊಂಡು ಹೋಗೋದು, ಭೀಮನ್ನ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಕ್ಕೆ ನೋಡೋದು. ನಾನು ಹೇಳಿದ್ನಲ್ಲ ಗೆರಿಲ್ಲಾ ವಾರ್ ಅಂತ. ಈ ಥರ ಗೆರಿಲ್ಲಾ ವಾರ್ ಮಾಡೋಕ್ಕೆ ನೋಡ್ತಾ ಇದ್ದ. ನಾನು ನಿನ್ನೆ ಕಂಪ್ಲೀಟು ಇವ್ರ ಜೊತೆನೇ ಇದ್ದೆ.
ನಿನ್ನೆ ನಾನು ಹೋದಾಗ ಕೋಗೋಡು ಅಂತ ಅಲ್ಲಿ ಬಂದಾಗ ಅಲ್ಲೊಂದು 18 ಆನೆಗಳನ್ನ ಒಂದು ಗುಂಪು ನಂಗೆ ಸಿಕ್ತು. ಮಧ್ಯಾಹ್ನ ಒಂದು 12 ಗಂಟೆ 12:15 ಒಂದು ಗಂಡಾನೆ ಒಂದು ಹೆಣ್ಣಾನೆಯ ಬೆನ್ನಿನ ಮೇಲೆ ಸೊಂಡ್ಲು ಹಾಕೆಂದು ನಿಂತಿತ್ತು. ಈ ಥರ ಬೆಳವಣಿಗೆಗಳು ಸಾಮಾನ್ಯಕ್ಕೆ ಒಂದು ಹೆಣ್ಣಾನೆ ಮೇಲೆ ಇಲ್ಲ ಹೆಣ್ಣಾನೆನ ಈಟಿಗೆ ಬಂದಾಗ ಮಾತ್ರ ಗಂಡಾನೆಗಳು ಅದ್ರ ಬೆನ್ನಿನ ಮೇಲೆ ಸೊಂಡ್ಲು ಹಾಕಿ ನಿಲ್ಲೋದು. ನಡೀತಾ ಇದೆ ಅನ್ಕೊಂಡು ಹೋದೆ. ಅದು ಪೆನ್ಸಿಲ್ ಕೊರೆ ಅಂತ ಒಂದಿದೆ, ಅದ್ರ ಕೊರೆ ನೀಟಾಗಿದೆ, ಪೆನ್ಸಿಲ್ ಥರ ಇರೋದ್ರಿಂದ ಪೆನ್ಸಿಲ್ ಕೊರೆ. ಆಮೇಲೆ ನಾನು ಅಲ್ಲಿಂದ ಭೀಮಾ ಮತ್ತು ಕ್ಯಾಪ್ಟನ್ ಇರಲ್ಲಿಗೆ ಹೋದೆ. ಅದೊಬ್ಬ ಕರ್ನಲ್ ಅದೊಂದು ತೋಟ, ಅದೊಂದು ನಮ್ಮ ಕಂಠೀರೋ ಸ್ಟೇಡಿಯಂ ಇದ್ದಂಗೆ ಹೈಟು ಎತ್ತರ ಜಾಗ. ಅದ್ರ ಕೆಳಗಡೆ ಪಾಳು ಬಿಟ್ಟಿರೋ ಕೆರೆ. ಆ ಕೆರೆ ಭಾರಿ ಹಳೇ ಕೆರೆ, ಭಾರಿ ಪುರಾತನವಾದ ಕೆರೆ. ಅದರದ್ದು ಹೂಳೆಲ್ಲ ತೆಗೆದಲ್ಲೇ ಅದ್ರ ಮೇಲೆ ಒಂದು ರೀತಿ ಸಸ್ಯಗಳು ಬೆಳೆದಿದ್ದು, ದೊಡ್ಡ ಹುಲ್ಲಿತ್ತು. ಅದು ಆನೆಗಳಿಗೆ ಹೊಟ್ಟೆ ತುಂಬಿಸ್ತದೆ. ಅದ್ರ ಅದರಲ್ಲಿ ಅದೊಂದು 3 ಎಕರೆ 2 ಎಕರೆ ಕೆರೆ. ಅದ್ರ ಸುತ್ತ ಕಾಫಿ ತೋಟ. ಅಲ್ಲೇ ನೀರು ಸಿಕ್ಕದು ಆನೆಗಳಿಗೆ. ಆ ಊರಿನವರು ಅಲ್ಲಿ ಸುಮಾರು 25ಕ್ಕೂ ಹೆಚ್ಚು ದೇವರ ಮುಖಗಳನ್ನು ಆ ನೀರೊಳಗಿಟ್ಟಿದ್ದಾರೆ. ವರ್ಷಕ್ಕೊಂದ್ಸತಿ ಅದನ್ನ ತೆಗೆದು ಕ್ಲೀನ್ ಮಾಡಿ ಅವರು ಸುಗ್ಗಿ ಹಬ್ಬದಲ್ಲಿ ಅವುಗಳನ್ನೆಲ್ಲ ಶೃಂಗಾರ ಮಾಡಿ ಮತ್ತೆ ಪೂಜೆ ಮುಗಿದ ಮೇಲೆ ಅದರೊಳಗಿಡೋದು. ಅದರೊಳಗೆ ಬೇರೆ ಆನೆಗಳು ಇದ್ದು, ಈ ಆನೆಗಳು ಇವೆರಡು ನನಗೆ ಆಶ್ಚರ್ಯ ಆಯಿತು. 2 ಆನೆಗಳು ಅಲ್ಲೊಂದು ಚಿಕ್ಕದೊಂದು ಕೃಷಿ ಹೊಂಡದ ಹತ್ರನೇ ನಿಂತಿದ್ದಾವೆ, 10 ಅಡಿ ದೂರದಲ್ಲಿ. ಆದರೂ ಭೀಮ ಭಾರೀ ಎಚ್ಚರಿಕೆಯಲ್ಲಿದ್ದ. ಯಾಕೆಂದರೆ ಭೀಮ ಅದಕ್ಕೆ ಮುಖ ಕೊಟ್ಕೊಂಡೇ ಈ ರಿವರ್ಸಿಗೆ ಬಂದ. ಹಿಂಭಾಗ ತಿರುಗಿಸಿದ್ರೆ ಅದು ಹೊಡಿತಾನೆ ಮೋಸ್ತಲ್ಲಿ. ಅದು ಗೆರಿಲ್ಲ ವಾರಲ್ಲ, ಅದು ಬರೀ ಕ್ಯಾಪ್ಟನ್ ಆನೆ ಇದು. ಕ್ಯಾಪ್ಟನ್ ಕುತಂತ್ರ ಅದು. ಈಗ ನಮ್ಮ ನಾನು ಹತ್ತಿರಕ್ಕೆ ಹೋದಾಗ ಸುಮಾರು ಒಂದು 25-30 ಮೀಟರ್ ದೂರದಲ್ಲಿ ನಾನೊಂದು ನಿಂತ್ಕೊಂಡು ನೋಡೋತ್ತಿಗೆ 2 ಒಟ್ಟಿಗಿದ್ದು, 2 ಕೆಸರಾಕಿ ಅಂತ ಇದ್ದು. ಆಮೇಲೆ ಭೀಮ ಮುಖ ಕೊಟ್ಟೆ ಅದಕ್ಕೆ ರಿವರ್ಸಲ್ಲೇ ಬಂದ. ಆಮೇಲೆ ಭೀಮ ಒಂದು ಕಡೆಗೆ ಬಂದು ನಿಂತ್ಕೊಂಡ. ಯಾವುದು ನಾನು ಸ್ಟೇಡಿಯಂ ಅಂತ ಹೇಳಿದೆ, ಆ ಎತ್ತರ ಜಾಗದಲ್ಲಿ ನಾನು ನಿಂತಿದ್ದೆ. ಅದರಿಂದ ಕೆಳಗಡೆಗೆ ಎಷ್ಟು ಹತ್ತಿರ ಅಂದರೆ ನಾನು ಭೀಮನಿಂದ 20 ಅಡಿ ಎತ್ತರ 10 ಅಡಿ ದೂರದಲ್ಲಿ ನಿಂತಿದ್ದೆ. ಫುಲ್ಲು ಭೀಮನ್ ನಾನು ಭಾರಿ ಚಂದ ನೋಡಿದೆ. ಅಷ್ಟೊತ್ತಿಗೆ ಇದು ಭೀಮ ಬಂದ ಕೂಡಲೇ ಹಿಂದ್ಗಡೆಯಿಂದ ಇವನು ಫಾಲೋ ಮಾಡ್ಕೆ ಬಂದು ಭೀಮಿಗೆ ಎದುರಿಗೆ ನಿಂತ್ಕೊಂಡ. ಭೀಮ ಫೈಟಿಗೆ ಅಂತ 2 ಆನೆಗಳು ನನ್ನ ಅಂದರೆ ನಾನೊಂದು 25 ಅಡಿ ಮೇಲಿದೆ ಹೈಟ್ ಇದೆ, ಎತ್ತರದಲ್ಲಿದ್ದೀನಿ. ಅದೊಂಥರ ಸ್ಟೇಡಿಯಂ ಅಂತ ಹೇಳಿದ್ನಲ್ಲ, ನಮ್ಮ ಕಂಠೀರೋ ಸ್ಟೇಡಿಯಂ ಇದ್ದಂಗೆ. ಇದು ಫೈಟ್ ಮಾಡಲಿಲ್ಲ. ಇದು ಹಿಂದಕ್ಕೆ ಹೋಗೋದು, ಮತ್ತೆ ಭೀಮ ಎಲ್ಲಿ ಹೋಗ್ತಾನೆ ಭೀಮನ್ ಸುತ್ತ ತಿರುಗೋದು, ಮತ್ತೆ ಭೀಮ ತಿರುಗಿ ನಿಂತು ಕೂಡ ಆ ಕಡೆ ಹೋಗೋದು. ಅದೇ ನಡೀತು. ಅದೀಗ 2-3 ದಿವಸ ಅದೇ ಥರ ನಡೀತಾ ಇರೋದು. ಆಮೇಲೆ ಭೀಮ ಸ್ವಲ್ಪ ವೀಕ್ ಆಗಿದ್ದಾನೆ. ಒಂದು ಆಹಾರ ಕಡಿಮೆ, ಹೆಂಗಸರ ಸವಾಸ ಎಲ್ಲ ಭೀಮನ ಪ್ರೇಯಸಿಯರು. ಆಮೇಲೆ ಇನ್ನೊಂದು ಗುಂಪೊಳಗಿರೋದ್ರಿಂದ ಆಹಾರ ಕಡಿಮೆ ಆಗ್ತದೆ. ಇದೊಂದು ಏನಾರ ಒಂದು ಮರ ಬೀಳಿಸ್ಕೊಂಡ್ರೆ ಬೇರೆಯವರೆಲ್ಲ ಬಂದು ತಿಂತಾರೆ. ಭೀಮನ ಮಕ್ಕಳು ಮೊಮ್ಮಕ್ಕಳಿಲ್ಲ, ಅಲ್ಲೆಲ್ಲ ಮಕ್ಕಳೇ ಇರೋದು. ಹಾಗಾಗಿ ಭೀಮ ಸ್ವಲ್ಪ ವೀಕ್ ಆಗಿದ್ದ. ಆದರೆ ಕ್ಯಾಪ್ಟನ್ ಆನೆಯನ್ನು ನಾನು ಭಾರೀ ಚೆನ್ನಾಗಿ ನೋಡಿದೆ. ನಾನು ಯಾವತ್ತೂ ಇಷ್ಟು ಹತ್ತಿರದಿಂದ ನೋಡಿರಲಿಲ್ಲ. ನನ್ನಿಂದ ಒಂದು 20 ಅಡಿ ದೂರದಲ್ಲಿ ಕ್ಯಾಪ್ಟನ್ನ ಕಂಪ್ಲೀಟ್ ಅದರದ ಅಂಗಾಂಗಗಳನ್ನು ನಾನು ಗಮನಿಸಿದೆ ಭಾರಿ ಚೆನ್ನಾಗೆ. ನಾನು ನೋಡಿದ ಪೈಕಿ, ಇಡೀ ನಾನು ಆನೆಗಳನ್ನು ನೋಡಿದ ಪೈಕಲ್ಲಿ 2 ಆನೆಗಳು ಮಾತ್ರ ನನಗೆ ವಿಶೇಷ ಆನೆಗಳು ಕಾಣಿಸ್ಕೊಂಡಿದ್ದು. ಇಷ್ಟು ಆನೆಗಳಲ್ಲಿ ಒಂದು ನಮ್ಮ ಅಭಿಮನ್ಯು, 2ನೇದು ನಮ್ಮ ಶ್ರೀಕಂಠ ದತ್ತ ಒಡೆಯರ್. ಅದು ವಿಶೇಷ ಏನಂದ್ರೆ ಇವು 2 ಆನೆಗಳು ಸೊಂಡ್ಲು ಎಷ್ಟು ಉದ್ದ ಅಂದ್ರೆ ನೆಲದಲ್ಲಿ ಒಂದು ರೌಂಡ್ ಸುತ್ತುತ್ತೆ. ನಾನು ನಿನ್ನೆ ನೋಡಿದಾಗ ಅಂಗಾಂಗಗಳನ್ನು ಗಮನಿಸಿದೆ ಅನ್ನಲ್ಲ, ಕ್ಯಾಪ್ಟನ್ ಸೊಂಡ್ಲು ಏನು ಅಭಿಮನ್ಯು ಹಂಗೆ ನೆಲದಲ್ಲಿ ಒಂದು ಸುತ್ತುತ್ತೆ ಅಂದರೆ ಅಷ್ಟು ಉದ್ದ ಜಾಸ್ತಿಯಾಗಿ ಅದೇ ರೀತಿ ಸೊಂಡ್ಲು. ಅದೊಂದು ನಂಗೆ ಭಾರಿ ಖುಷಿ ಆಯಿತು. ನಾನು ಎಲ್ಲೋ ಓದಿದ ಆನೆಗಳ ಪುರಾಣದ ಬಗ್ಗೆ ಓದಿದ ಪ್ರಕಾರ ಯಾವ ಆನೆದು ಸೊಂಡ್ಲು ನೆಲ ಮುಟ್ಟಿ ನೆಲದಲ್ಲಿ ಬೀಳುತ್ತೆ ಅದು ಒಂದು ಒಳ್ಳೆ ತಿಳಿಯ ಆನೆ ಅಂತ. ಕ್ಯಾಪ್ಟನ್ ಆದ್ರೆ ಕುಳ್ಳ ಆನೆ, ಕ್ಯಾಪ್ಟನ್ನು ಎತ್ತರ ಇಲ್ಲ. ಆದರೆ ಕ್ಯಾಪ್ಟನ್ ಒಂದು ಬಲಕೋರೆ ಹೀಗಿರೋದ್ರಿಂದ ದೇವರು ಅದಕ್ಕೊಂದು ವರ ಕೊಟ್ಬಿಟ್ಟಾನೆ. ಏನಾಗ್ತದೆ ಅಂದರೆ ಈ ಆನೆಗಳು ಮುಖಾಮುಖಿಯಾಗಿ ಈಗ ಈ ರೀತಿ ಇದು ಕೊಟ್ಟಾಗ ಕ್ಯಾಚ್ ಹೊಡೆಯತಿಗೆ ಇದ್ರದ್ದು ಕ್ಯಾಪ್ಟನ್ದು ಒಂದು ಕೋರೆ ಇದಕ್ಕೆ ಹೊಡೆದಾಗ ಎದುರೋದಕ್ಕೆ ಈ ಕಡೆ ಇರೋದು ಕ್ಯಾಪ್ಟನ್ ಬಲಕೋರೆ ಇರೋದ್ರಿಂದ ಹೀಗೆ ನೇರವಾಗಿ ಕುತ್ತಿಗೆ ಹೊಡಿತದೆ ಎದುರಳಿಗೆ. ಹೊಸದಿ ಭೀಮನ್ ಕುತ್ತಿಗೆ ಗಾಯ ಆಗಿದ್ದು, ದೊಡ್ಡ ಗಾಯನೇ ಆಗಿದ್ದು. ಹಾಗಾಗಿ ಕ್ಯಾಪ್ಟನ್ ಒಂದು ಒಳ್ಳೆ ತಿಳಿಯ ಆನೆ, ಅದೇ ಕುಳ್ಳ, ಅದ್ರ ಸೊಂಡ್ಲು ಕೆಳಗೆ ಬಂದಿತ್ತು. ಆದ್ರೆ ಕ್ಯಾಪ್ಟನ್ ಕುತಂತ್ರಿ, ಏನಾರ ಮಾಡಿ ಭೀಮನ ಹಿಂಗಡಿಂದ ಹೊಡಿಬೇಕು ಅಂತಿತ್ತು. ಅದು ಭೀಮಗೆ ಗೊತ್ತು. ನಾನು ಪ್ರತಿ ಕ್ಷಣ ನಿಮಿಷ ಸೆಕೆಂಡ್ಗಳನ್ನು ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ. ಭೀಮ ಯಾವುದೇ ಕಾರಣಕ್ಕೂ ಅದ್ರ ಹಿಂಭಾಗನ ಕೊಡ್ತಿರ್ಲೇ ಇಲ್ಲ. ಆಮೇಲೆ ನೋಡಿದೆ ಅಷ್ಟೊತ್ತಿಗೆ ಏನಾಯಿತು, ಇದ್ರ ಮಧ್ಯದಲ್ಲಿ ಒಂದು ವ್ಯವಹಾರ ಆಗ್ಬಿಡ್ತು. ಆ 16 ಆನೆಗಳು ಸಾಮಾನ್ಯಕ್ಕೆ 16, 15, 16, 17 ವರ್ಷಕ್ಕೆ ಮೇಜರ್ ಆಗ್ತವೆ. ಕಪ್ಪು ಸುಂದರಿ ಇದ್ದಾಳಲ್ಲ ಹುಡುಗಿ, ಬೆತೆಗೆ ಬಂದಳಿದ್ದಾಳಲ್ಲ, 2 ಜಗಳದಲ್ಲಿ 3ನೇರಿಗೆ ಲಾಭ ಅಂತ ಒಂದು ಗಾದೆ ಇದೆ.
ಇವರಿಬ್ಬರು ಇಲ್ಲಿ ಜೀವ ಬಿಟ್ಟು ಹೊಡೆದಾಡ್ತಾ ಇದ್ರೆ ಆ ಪೆನ್ಸಿಲ್ ಕಾರೆ ಅಲ್ಲಿ ಅವಳನ್ನು ಪಟಾಯಿಸ್ಕೊಂಡು ಅವಂದೇ ರೀತಿ ಕ್ರೀಡೆಯಲ್ಲಿ ಇದ್ದ. ಆ 4:15 ಅವಳು ಏನಿದ್ದಾಳೆ ಆ ಹುಡುಗಿ, ಅವಳು ಒಂದು ಶಬ್ದ ಮಾಡ್ತಾಳೆ. ಶಬ್ದ ಮಾಡಿ ಕೂಳೆ ಭೀಮ ಒಂದು ಯೂಟರ್ನ್ ಹೊಡ್ಕೊಂಡು ಸ್ವಿಕ್ ಅಂತ ಹೋಗ್ತಾನೆ. ಕ್ಯಾಪ್ಟನ್ ಅತ್ಲಾಗೆಲ್ಲ ಮುಖ ಹಾಕ್ಯಂದ ಅವರು ಬೇರೆ ಬೇರೆ ಹಾಕ್ತಾರೆ. ಆಮೇಲೆ 4:15 ನಾನು ಅಲ್ಲೇ ಇದ್ದನು, ಬಂದೆ ವಾಪಸ್. ಇವತ್ತು ಬೆಳಿಗ್ಗೆ ಸುದ್ದಿ ಬಂದ ಪ್ರಕಾರ ಕ್ಯಾಪ್ಟನ್ ಭೀಮನಿಂದ ಗುಂಪು ಬಿಟ್ಟು ಓಡಿ ಹೋದ ಅಂತ. ಆದರೆ ಸಾಮಾನ್ಯಕ್ಕೆ 12:30 1:15 ಮೇಲೆ ಆನೆಗಳ ದರ್ಶನ ಸಿಕ್ಕೋದು, ಅಷ್ಟೊತ್ತಿಗೆ ನಿದ್ದೆ ಮುಗಿದಿರ್ತದೆ. ನಾನು ಇಲ್ಲಿಂದ 12:15 ಹೊರಟು ಕೋಗರ್ಡ್ ಹತ್ರ ಹೋಗಿ ಅಲ್ಲೊಂದು ಜಾಕ್ನಳ್ಳಿ ಎಸ್ಟೇಟ್ ಅಂತ ಇದೆ, ಅಲ್ಲಿಂದ ಹೋಗಿ ಅಲ್ಲಿಂದ ಮುಂದೆ ಒಂದು ಸಿರ್ಗೂರ ಅಂತ ಇದೆ, ಸಿರ್ಗೂರ್ ಹತ್ರ ಹೋಗಿ ಮನೆ ಹತ್ರ ಹೋದಾಗ ನನಗೊಂದು ಸುದ್ದಿ ಬಂತು. ಕ್ಯಾಪ್ಟನ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿದನು. ಎಲ್ಲೋ ಬೆಳಿಗ್ಗೆ ಭಾರಿ ಒಂದು ಫೈಟ್ ಆಯಿತು ಅಂತ ಹೇಳಿರು. ಅಲ್ಲಿಂದ ಓಡೋದನು ಕ್ಯಾಪ್ಟನ್. ಅಲ್ಲಿಂದ ಮುಂದೆ ಒಂದು ಕಾನನಹಳ್ಳಿ ಫಾರೆಸ್ಟ್ ಅಂತ ಒಂದು ರಿಸರ್ವ್ ಫಾರೆಸ್ಟ್ ಇದೆ, ಅಲ್ಲಿಗೆ ಹೋಗಿರ್ತೀನಿ. ನಾನು 2:30 ಗಂಟೆ 1:30 ಗಂಟೆಗೆ ಹೋಗ್ಬೇಕಾರೆ ಆ ಕಡೆಯಿಂದ ಗೀಳಿಡೋ ಸೌಂಡ್ ಬಂತು. ಅಲ್ಲಿಂದ ಗೀಳಿಟ್ಕೊಂಡೇ ಬಂದ. ಅಷ್ಟೊತ್ತಿಗೆ ನಾನು ಆ ಕಾಫಿ ತೋಟದಲ್ಲಿ ಆ ತೋಟಕ್ಕೆ ಶಿರ್ಗು ತೋಟಕ್ಕೆ ಹೋದಾಗ ಏನು ಬಂದು ರಭಸ ನೋಡಿದರೆ ಭೀಮನ್ನ ಹೊಡೆದೇ ಹಾಕಿದ ಅಂತ. ಬಂದು ಭೀಮನಿಂದ ಒಂದು 10 ಅಡಿ ದೂರಕ್ಕೆ ನಿಂತ್ಕೊಂತಾನೆ. ಭೀಮನು ಕಿವಿ ಅಗಲಿಸಿ ಒಂದೊಂದೇ ಹೆಜ್ಜೆ ತೂಕ ಮಾಡ್ತಾ ಇಟ್ಕೊಂಡು ಮುಂದೆ ಹೋದ ಕೂಡಲೇ ಆ ಪಕ್ಕದಲ್ಲಿದ್ದು ಒಂದು 2-3 ಕಾಫಿ ಗಿಡ ಎಲ್ಲ ಮುರಿದು ಬಿಸಾಕಿ ಕ್ಯಾಪ್ಟನ್ ಮತ್ತೆ ಅಲ್ಲಿಂದ ಪರಾರಿಯಾದ. ಕ್ಯಾಪ್ಟನ್ನ ಅಬ್ಸರ್ವ್ ಮಾಡೋದು ನೋಡಿರೆ ಇವನು ಫೈಟ್ ಮಾಡಟ್ಟಿಲ್ಲ, ಹೋಗೋದು ಭೀಮನ ಎದುರಿಗೆ ಒಂದು 10-20 ಅಡಿ ದೂರದಲ್ಲಿ ನಿಂತ್ಕೊಳ್ಳೋದು. ಅಕ್ಕಪಕ್ಕ ಇದ್ದಿದ್ದ ಅಡಿಕೆ ಮರ, ಕಾಫಿ ಗಿಡ, ಪಾಪದ ಗಿಡಗಳು ಎಲ್ಲವೂ ಮುರಿದಾಕೋದು. ಆ ಕಳಸತಿ ಅದ್ಯಾವುದೋ ಒಂದು ಪಾಪದ ರೈತನ ಮನೆ ಬಾಗಿಲಿಗೆ ಹೋಗಿ ಭೀಮನ ಹತ್ರ ಫೈಟ್ ಮಾಡಟ್ಟಿಲ್ಲ, ಹೋಗಿ ಆ ಎತ್ತಿನ ಗಾಡಿ ಎಲ್ಲ ಮುರಿದು ಆ ಪಾಪ ಒಂದು 4-5 ಸಾವಿರ ಕೊಟ್ಟು ಒಂದು ಸಿಂಟೆಕ್ಸ್ ತಂದಿಟ್ಟಿದ್ರು, ಅದನ್ನು ಪುಡಿ ಮಾಡಿತ್ತು. ಇದನ್ನು ನೋಡಿ ನನಗೆ ಕೆಲವು ಎಲ್ಲ ನಮ್ಮ ಹಳ್ಳಿಯಲ್ಲಿ ನೆನಪಾಗ್ತದೆ. ಹಳ್ಳಿದು ನಮ್ಮ ಹಳ್ಳಿ ಕೆಲವು ಗಂಡಸರು ಹುಡ್ಕೊ ಬರ್ತಾರೆ, ಹೆಂಡತಿ ಹತ್ರ ಗಲಾಟೆ ಮಾಡ್ತಾರೆ. ಹೆಂಡತಿಗೆ ಹೊಡೆಯೋಕ್ಕೆ ಹೆದರಿಕೆ, ಮನೆ ಒಳಗಿದ್ದವು TV, ಆಮೇಲೆ ಮೊಬೈಲು, ಪಾತ್ರೆಯನ್ನು ಹಿಡಿದು ಬಡ್ದು ಬಿಸಾಕ್ತಾರೆ. ಆಮೇಲೆ ಚೇರೆಲ್ಲ ಮುರಿದು ಎಣ್ಣೆ ಟೈಟಾಗಿ ಮಲಗ್ತಾರೆ. ಆ ಥರ ಅನ್ನಿಸ್ತದೆ ಕ್ಯಾಪ್ಟನ್ ಯಾವರ ನೋಡಿದರೆ. ಅಲ್ಲಿ ಹೋಗಿ ಎತ್ತಿನ ಗಾಡಿ ತೆಗೆದು ದೂಕೋದು, ಅಲ್ಲೋಗಿ ಸಿಂಟೆಕ್ಸ್ ಹೊಡೆಯೋದು, ಅಲ್ಲೋಗಿ ಅಡಿಕೆ ಮರ ಬೀಳ್ಸೋದು, ಈ ಕಡೆ ಒಂದು ಕಾಫಿ ಗಿಡ ಮುರಿಯೋದು. ತಾಕತ್ತಿದ್ರೆ ಭೀಮನ ಹತ್ರ ಫೈಟ್ ಮಾಡ್ಬೋದಲ್ಲ, ಅದೆಲ್ಲ ಯಾಕೆ ಮುರಿಯೋದು? ಅದು ಈ ನಮ್ಮ ಗಂಡಸರು ಇದಾರಲ್ಲ, ನಮ್ಮ ಹಳ್ಳಿ ಗಂಡಸರು ಕುಡ್ಕೋದವರು, ಅವ್ರ ಥರ ಇದು. ಆಮೇಲೆ ನಮ್ಮಲ್ಲಿ ಕ್ಯಾಪ್ಟನಿಗೆ ದುರ್ಯೋಧನ ಅಂತ ಹೆಸರಿಟ್ಟಾರೆ. ಯಾಕೆ ಅಂದರೆ ಭೀಮನ ಹತ್ರ ಫೈಟ್ ಮಾಡಿದ್ದು, ಆ ಮಹಾಭಾರತ ಭೀಮನ ಹತ್ರ ಫೈಟ್ ಮಾಡಿದ್ದು ದುರ್ಯೋಧನನೇ ಅಲ್ಲ, ಹಾಗಾಗಿ ದುರ್ಯೋಧನ ಅಂತ ಅಂದರು. ಯಾಕೆ ನನ್ನ ಕೀಚಕ ಕುಸ್ತಿ ಆಡಿದ್ನಲ್ಲ ಅಂತ. ಅದು ಇಲ್ಲ, ಕೀಚಕ ಕುಸ್ತಿ ಆಡಿದ್ದು ಒಂದೇ ರಾತ್ರಿ ಕೀಚಕನ ಕೊಂದಾಕ್ಬಿಟ್ಟ ಭೀಮ. ಇದು ದುರ್ಯೋಧನನೇ. ಇಷ್ಟೆಲ್ಲ ಆಯಿತು. ಈಗ ನಾನು ಅಲ್ಲಿ ಒಂದು 3 ಗಂಟೆವರೆಗಿದ್ದೆ. ಸ್ವಲ್ಪ ಅಂತರ ಕಾಯ್ದುಕೊಂಡಿತ್ತು. ಇವತ್ತು ಭೀಮ ಫುಲ್ಲು ಜೊತೆನೆ ಆ ಕಪ್ಪು ಸುಂದರಿ ಜೊತೆನೆ ಇದ್ದ. ಕ್ರೀಡೆ ನಡೀತದೆ. ಅಲ್ಲಿಗೆ ಹೋಗೋಕ್ಕೆ ಭೀಮ ಬಿಡ್ತಾ ಇಲ್ಲ. ನಮ್ಮಲ್ಲಿ ಸಂದಿಪೆಟ್ಟು ಅಂತ ಆ ಮಧ್ಯದ ಗ್ಯಾಪಲ್ಲಿ ಒಬ್ಬರು ರತಿ ಕ್ರೀಡೆ ಆಡ್ತಾ ಇದ್ದಾರೆ, ಪೆನ್ಸಿಲ್ ಕೋರೆ. ಈಗ ಮತ್ತೊಬ್ಬ ಹೊಸಬ ಬಂದಾನೆ. ಅವನು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ, ದಷ್ಟಪುಷ್ಟ ಆಗಿದ್ದಾನೆ. ಒಂದು ಅಡಿ 1/4 ಅಡಿ ಕೋರೆ, ಒಳ್ಳೆ ಕುಳ್ಳ, ಅಷ್ಟು ಎತ್ತರ ಇಲ್ಲ, ಭಾರಿ ದಪ್ಪ ಆಗಿದ್ದಾನೆ. ಅದು ನಿನ್ನೆ 2 ದಿವಸದಲ್ಲಿ ಅದು ಎಲ್ಲಿಂದ ಎಂಟ್ರಿ ಕೊಟ್ಟ ಅಂತ ಗೊತ್ತಿಲ್ಲ. ಒಂದು ಗಂಡಾನೆ ಸಲಗ, ಅದರಲ್ಲೂ 18ರಿಂದ 20 ವರ್ಷ ಆಗಿರ್ಬೋದು. ಆಮೇಲೆ ಮಹಾ ಧೈರ್ಯ ಉಂಟು. ಯಾಕೆಂದರೆ ಟಾರ್ ರೋಡಲ್ಲಿ ಎಲ್ಲ ಮನೆಗಳೇ ಎದುರೇ ಓಡಾಡ್ತಾ ಉಂಟು. ಅಂದರೆ ಅದಕ್ಕಿನ್ನು ಒಂದು ಗಡಿಪಾರು ಇಲ್ಲ, ಅಂದರೆ ಅದಕ್ಕೆ ಒಂದು ಜೀವಾವಧಿ ಶಿಕ್ಷೆ, ಅಂದರೆ ಅದನ್ನ ಹಿಡಿತಾರೆ ಅಂತ ಆಯಿತು. ಇದೇ ಥರ ಆದರೆ ಅದನ್ನ ಹಿಡಿತಾರೆ. ಇಷ್ಟ ಆಗಿದೆ. ಇನ್ನು ನಾಳೆ ಏನು ಅಂತ ನಾಳೆ ನಾನು ಅಲ್ಲಿಗೆ ಹೋಗ್ಬೇಕು. ಸೊ ಯುದ್ಧ ಮಾತ್ರ ಗ್ಯಾರಂಟಿ ಅಂತೀರಾ? ಯುದ್ಧ ಇದೊಂಥರ ಕದನವೀರ ಫೈಟ್ ಮಾಡಿದಾರೆ ಹಂಗೆ ಮಾಡೋದು. ಹೇಳಿದ್ನಲ್ಲ, ಕೆಲವರು ಗಂಡಸರು ಮಾಡ್ತಾರಲ್ಲ ನಮ್ಮ ಹಳ್ಳಿ ಕುಡುಕರು, ಹೆಂಡತಿಗೆ ಹೊಡೆಯೋಕ್ಕೆ ಧೈರ್ಯ ಇಲ್ಲ, ಮನೆ ಸಾಮಾನೆಲ್ಲ ಪುಡಿ ಮಾಡೋದು. ಹಾಗೆ ಇದಕ್ಕೆ ಭೀಮನ ಹತ್ರ ಫೈಟ್ ಮಾಡೋಕ್ಕೆ ತಾಕತ್ತಿಲ್ಲ. ಇದು ಅಲ್ಲಿ ಪಾಪದ ಗಿಡ, ಅಲ್ಲಿ ಎತ್ತಿನ ಗಾಡಿ, ಅದರಲ್ಲೂ ಪಾಪದ ಅಡಿಕೆ ಮರಗಳಿದ್ದಾವೆ. ಒಳ್ಳೆ ರೈತರು ಎಲ್ಲ ಕಷ್ಟಪಟ್ಟು ಸಾಕಿ ಒಳ್ಳೆ ಅಡಿಕೆ ಮರಗಳನ್ನ, ಅವಕ್ಕೆ ಅಡಿಕೆ ಮರ ದೂಕಿದಾಗ ಕಟಾರ್ ಅಂತ ಒಂದು ಸೌಂಡ್ ಬರ್ತದೆ, ಇಲ್ಲ ಲಟಾರ್ ಅಂತ ಸೌಂಡ್, ಅದು ಇವಕ್ಕೂ ಖುಷಿ. ಹಾಗೆ ನಡೀತಾ ಇದೆ. ಸೊ ಅಲ್ಲ, ಭಾರಿ ಜನ ಹೇಳ್ತಾ ಇದ್ರು ಭಾರಿ ದೊಡ್ಡ ಫೈಟೇ ಆಗ್ಬಿಡುತ್ತೆ. ಫೈಟ್ ಆಗ್ತಾ ಇಲ್ಲ. ನೀನ್ 2 ಒಟ್ಟಿಗೆ ಡ್ಯಾಶ್ ಹೊಡ್ಕೊಂಡಿದ್ದಾವೆ. ನಿನ್ನೊಂದು ಒಟ್ಟೊಟ್ಟಿಗೆ ಇದಾವೆ. ಒಟ್ಟಿಗೆ 5 ಅಡಿ 10 ಅಡಿ ದೂರದಲ್ಲಿ ನಿಂತವೆ.
ಆದರೆ ಫೈಟ್ ಆಗ್ತಾ ಇಲ್ಲ. ಅಲ್ಲಿಂದ ಏನು ಕಿವಿ ಅಗಳಿಸಿ ಏನು ಬಾಲ ಎತ್ತಿಕೊಂಡು ಬರೋದು ಭೀಮ್ ಹೆದರ್ಲಿ ಅಂತ. ಆದರೆ ಭೀಮನಿಂದ 10-20 ಅಡಿ ದೂರ ನಿಂತ್ಕೊಂಡು ಹೇಳಿದ್ನಲ್ಲ ನಾನು, ಅಕ್ಕಪಕ್ಕ ಇದ್ದು ಮರ ಮುರಿಗೆ ಈಗ ನಡೀತಾ ಇರೋದು. ಆದರೆ ಇದು 2ನೇ ಸರಿ ಮತ ಬರ್ತಾ ಇರೋದು ಕ್ಯಾಪ್ಟನ್ನಿಗೆ ಮದ ಬಂದು ಬಹುಶಃ 1 ತಿಂಗಳಾಗಿರ್ಬೋದು ಶುರುವಾಗಿ. ಇನ್ನು 1.5 ತಿಂಗಳು 2 ತಿಂಗಳಿಗೆ ಅದು ಜಾಸ್ತಿ ಆಗ್ತದೆ. ಆದರೆ ಭೀಮ್ಗೆ ಮದ ಶುರುವಾಗಿದ್ದು ಕರೆಕ್ಟು ಹೇಳ್ಬೇಕು ಅಂದ್ರೆ ನಾನು ಅವತ್ತು ಅಲ್ಲೇ ಇದ್ದೆ. ಅವತ್ತು ನಾನು ನನ್ನ ಕ್ಯಾಮ್ರಾದಲ್ಲಿ ಫೋಟೋ ಹೊಡೆದು ಅದರದ್ದು ನನ್ನಿಂದ ಒಂದು 30 ಅಡಿ ದೂರಕ್ಕೆ ಅದನ್ನ ಝೂಮ್ ಮಾಡಿ ನೋಡಿದಾಗ ಅಲ್ಲಿ ಟೆಂಪೋರರ್ ಗ್ಲ್ಯಾಂಡ್ಸ್ ಅಂತ ಒಂದು ಗೆಡ್ಡೆ ಇರ್ತದೆ. ಅದು ಕಣ್ಣು ಕಿವಿಗಳ ಮಧ್ಯ ಒಂದು ಗ್ಯಾಪಲ್ಲಿ ಅಲ್ಲಿ ಇಷ್ಟು ದಪ್ಪ ಊದಿತ್ತು, ಸ್ವಲ್ಪ ಲೀಕ್ ಆಗಿತ್ತು. ಅಂದರೆ ಮಸ್ತಿ. ಈ ಮಸ್ತಿ ಅನ್ನೋ ಒಂದು ಪದ ಇದೆಯಲ್ಲ, ಇದು ಉರ್ದು ಪದ. ಇದು ಕನ್ನಡ ಪದನೂ ಅಲ್ಲ, ಬೇರೆ ಅಲ್ಲ. ಮಸ್ತಿ ಅನ್ನೋದು ಉರ್ದು ಪದ. ಆ ಮಸ್ತಿ ಬಂದಿತ್ತಲ್ಲ, ಅದು ಇಳಿಯಿತಲ್ಲ, ಅದು ಅವತ್ತು ಸ್ಟಾರ್ಟ್ ಆಗಿತ್ತು. ಅದು ಯಾವತ್ತು ಅಂದರೆ ನವಂಬರ್ 10ರಿಂದ 12 ಆ ಟೈಮಲ್ಲಿ ನಾನು ಆಮೇಲೆಲ್ಲ ಹೇಳಿದ್ದೆ, ಭೀಮನಿಗೆ ಮದ ಶುರುವಾಯಿತು, ಇನ್ನೇನು ಜಗಬೋರ್ನಹಳ್ಳಿ ಪ್ರೇಯಸಿಯರ ಹತ್ರಕ್ಕೆ ಹೋಗ್ತದೆ ಅಂತ ನಾನೊಂದು, ಅದು ಸತ್ಯನೇ ಆಯಿತು. ಆಮೇಲೆ ಒಂದು ದುರಂತ ಆಯಿತು. ಆದರೆ ಈಗ ಭೀಮನ ಮದ ಇಳಿತಾ ಬಂದಿದೆ. ಈಗ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 7 ತಿಂಗಳಾಯಿತು. ಹಾಗಾಗಿ ಈಗ ಕಡಿಮೆ ಆಗ್ತಾಯಿದೆ, ಇದಕ್ಕೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇವತ್ತು ನಾಳೆಯಲ್ಲಿ ಇನ್ನೂ ಒಂದು ದೊಡ್ಡ ಫೈಟ್ ಆಗ್ಬೋದು. ದೇವ್ರ ದಯದಿಂದ ಆಗ್ದಲೇ ಇರೋದು ಒಳ್ಳೆಯದು. ಆದರೆ ನಾನು ನಿನ್ನೆ ಗಮನಿಸಿದ ಪ್ರಕಾರ 2 ಭೀಮ ಅಂತೂ ಮರಕ್ಕೆ ಹೋಗಿ ಅದ್ರ ಕೋರೆನ ಚುಚ್ಚಿ ಇದು ಮಾಡಿ ಸವಿಯೋದು, ಆಮೇಲೆ ಮಂಡಿ ಕೊಟ್ಟು ಮಣ್ಣಿಗೆ ಕೋರೆನ ಹಿಂಗೆ ಒಳಗೆ ಚುಚ್ಚೋದು, ಆಮೇಲೆ ಅದನ್ನ ಶಾರ್ಪ್ ಮಾಡೋದು, ಆಮೇಲೆ ಪಳಪಳ ಹೊಳಿ ಹೆಂಗೆ ಮಾಡ್ಕೊತ ಇತ್ತು. ಆನೇನು ಅದೇ ರೀತಿ ಮಾಡ್ತಾಯಿತ್ತು. ಕೋರೆಗಳನ್ನು ತೋರಿಸಿ ಹೆದರ್ಸೋಕ್ಕೆ. ಇಲ್ಲ ನಾವು ನಮ್ಮ ಕತ್ತಿಗಳನ್ನೆಲ್ಲ ಇಲ್ಲ ನಮ್ಮ ಇದನ್ನ ಶಾರ್ಪ್ ಮಾಡ್ತೀವಲ್ಲ, ಮಸಿತೀವಲ್ಲ, ಹಂಗೆ ಇದು ಕ್ವಾರೆನ ಮಸಿತಾ ಇತ್ತು. ಆಮೇಲೆ ಸಿಕ್ಕಿದು ಮರಕ್ಕೆಲ್ಲ ಭೀಮ ಮರಕ್ಕೆ ಕ್ವಾರೆನ ಹಿಂಗೆ ಉಜ್ಜೋದು. ಈಗ ಕ್ವಾರೆ ನೋಡ್ತೀನಿ ಭಾರಿ ಚೂಪು ಮಡ್ಕೊಂಡಿದೆ. ಏನೋ ನಡೆಯುತ್ತೆ ಇವತ್ತು ಇಲ್ಲ ನಾಳೆಯಲ್ಲಿ. ಅಷ್ಟರೊಳಗೆ ಅದು ಹೀಟಿಗೆ ಬಂದು ಆನೆದು ಅದು ನಿಂತೋದ್ರೆ ಹೆಣ್ಣಾನೆ ಪೆನ್ಸಿಲ್ ಕ್ವಾರೆಗೆ ಲಾಭ ಅಂತೀರಾ? ಪೆನ್ಸಿಲ್ ಕ್ವಾರೆಗೆ ಲಾಭ. ಇವತ್ತು ನಾನು ಹೋದಾಗ ಅಲ್ಲಿ ಪೆನ್ಸಿಲ್ ಕ್ವಾರೆ ಒಂದು ಶೋ ಮಾಡ್ತು. ETF ಅವರೆಲ್ಲ ಓಡಿ ಬಂದರು. ನಾನು ಒಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಗಮನಿಸಿದೆ. ಅದು ಅರಬಿಕಾ ತೋಟದಲ್ಲಿ ಆನೆ ನೋಡೋಕೆ ಹೋದ ಅಂದರೆ ಅವನ ಸಮಾಧಿ ಅವನು ಕಟ್ಕೊಂಡ ಅಂತ ಲೆಕ್ಕ. ಅದೇ ರೋಬಸ್ಟ ತೋಟಗಳಾದರೆ, ಅದರಲ್ಲೂ 40, 50, 60 ವರ್ಷ 70 ವರ್ಷ ರೋಬಸ್ಟ ತೋಟಗಳಾದರೆ ಅವು ಸುಮಾರು 12 ಅಡಿ ಎತ್ತರ ಇರ್ತವೆ. ಆವಾಗ ಆನೆಗೆ ರೋಬಸ್ಟ ತೋಟದೊಳಗೆ ಕೆಳಭಾಗ ಕಾಣಲ್ಲ ಅದರ ಕಣ್ಣಿಗೆ. ನಾವು ಹೇಗೋ ಓಡ್ಬೋದು. ಈಗ ಕುಳ್ಳಾಗಿದ್ದಾರಾದರೆ ನಡ್ಕೊಂಡು ಓಡ್ತಾರೆ. ನಮ್ಮಂಥರೆಲ್ಲ ನಾಯಿ ಓಡಿದಂಗೆ 4 ಕಾಲಲ್ಲಿ ಓಡ್ಕೊಂಡು ತಪ್ಪಿಸ್ಬೋದು. ನಾನು ಹಿಂದೆಲ್ಲ ತಪ್ಪಿಸ್ಕೊಂಡಿನಿ. ಈಗ ಇವತ್ತು ಅರಬಿಕಾ ತೋಟದಲ್ಲಿ ಇದ್ದದ್ರಿಂದ ನಾನು ಯೋಚನೆ ಮಾಡಿದೆ, ನಮ್ಮ ಸಮಾಧಿ ನಾವೇ ತಕ್ಕೋಬೇಕು, ನಿಮ್ಮ ಸವಾಸ ಬೇಡ ಅಂತೇಳಿ ನಾನು 3:30ಗೆ ಬಂದೆ. ಈಗ ಇವತ್ತು ಭೀಮಂದು ಫುಲ್ಲು ಎಲ್ಲ ರತಿ ಕ್ರೀಡೆ, ಹನಿಮೂನು ಎಲ್ಲ ಆಗಿದೆ. ಇವನು ಈಗ ಭಗ್ನ ಪ್ರೇಮಿ ಕ್ಯಾಪ್ಟನ್. ಎಷ್ಟು ಸಿಟ್ಟು ಬರ್ತಿದೆ ಏನೋ. ಆಮೇಲೆ ಮದ ಬಂದ ಆನೆಗಳಿಗೆ ಮೇಯ್ನು ಅವುಗಳ ಗುರಿ ಏನಿದ್ರು ಸಂತಾನಾಭಿವೃದ್ಧಿ, ಹೆಣ್ಣಾನೆ ಸೇರೋದು, ಅದೆಲ್ಲ ದೇವ್ರು ಕೊಟ್ಟರ ವರ. ಅದ್ರ ಬಗ್ಗೆ ಯಾರು ಜೋಕು ಮಾಡೋದಲ್ಲ, ಕಾಮೆಂಟ್ ಮಾಡೋದಲ್ಲ. ಯಾಕೆಂದರೆ ಅವೆಲ್ಲ ಪ್ರಕೃತಿಯ ವಿಶೇಷಗಳು, ಪ್ರಕೃತಿಯ ಕೊಡುಗೆ. ಇಷ್ಟಾಗಿದೆ. ಸಾಮಾನ್ಯಕ್ಕೆ ಆನೆಗಳು ಹೆಣ್ಣಾನೆ ಮೇಲೆ ಸೊಂಡ್ಲು ಹಾಕಿದ್ದು ಬೆನ್ನ ಮೇಲೆ ಅಂದರೆ ಆ ಹೆಣ್ಣಾನೆನ ಒಂದು ಸಮಾಧಾನ ಮಾಡೋದು, ಎರಡನೇದು ಅವನ್ನ ರತಿ ಕ್ರೀಡೆಗೆ ಉತ್ತೇಜನ ಮಾಡೋದು. ಆಮೇಲೆ ನಮ್ಮ ಹೋರಿಗಳು, ದನಗಳು ಅಂದರೆ ಎತ್ತುಗಳಲ್ಲ ಹೋರಿಗಳು, ಹೆಣ್ಣ ದನಗಳಿಗೂ ಅವು ಒಂದು ರೀತಿ ಉತ್ತೇಜಿಸ್ತವೆ. ಇದು ಈಗೇನು ಪೆನ್ಸಿಲ್ ಕ್ವಾರೆ ಅದ್ರ ಬೆನ್ನ ಮೇಲೆ ಹಾಕ್ಯಂದು ಏನೇನೋ ಬೆನ್ನು ಹಿಂಗೆ ಕುತ್ತಿಗೆ ಹತ್ರ ಬೆನ್ನ ಹತ್ರ ಎಲ್ಲ ಹಿಂಗೆ ಉಜ್ಜೋದು ಮಾಡ್ತಾಯಿತ್ತು. ಓಹೋ, ನನಗೆ ಗೊತ್ತಾಯಿತು. ಸರ್, ಕೊನೆಯದಾಗಿ ಅಂತ ಹೇಳಿದ್ರೆ ಈಗ ನೀವು ಲಾಸ್ಟ್ ಅಂದರೆ ಈ ಸರಿ ಯುದ್ಧ ಆಗುತ್ತಂತೀರಾ? ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಭೀಮನಿಗೆ ಕ್ಯಾಪ್ಟನ್ಗೆ. ಹೌದು, ಭೀಮನಿಗೆ ಕ್ಯಾಪ್ಟನ್. ಯಾಕೆಂದರೆ ಭೀಮನಿಗೆ ಮದ ಇಳಿಯೋ ಟೈಮು, ಕ್ಯಾಪ್ಟನಿಗೆ ಅದು ರೈಸ್ ಆಗೋ ಟೈಮು. ಯಾಕೆಂದರೆ ಕ್ಯಾಪ್ಟನಿಗೆ ಏನು 1 ತಿಂಗಳಾಗಿರ್ಬೋದು ಅಷ್ಟೇ ಮದ ಬಂದು. ಹಾಗಾಗಿ ಇನ್ನು ಅದೊಂದು ಒಂದು ಜಾಸ್ತಿ ಮಟ್ಟಕ್ಕೆ ಏರಿದಾಗ ಆನೆ ಕೆರಳ್ತದೆ.
ಆನೆ ಉದ್ರೇಕಗೊಳ್ತದೆ, ಸಿಟ್ಟು ಬರ್ತದೆ, ಅವಾಗ ಭಾರಿ ಫೈಟ್ ಆಗೋ ಚಾನ್ಸ್ ಇರ್ತದೆ. ಆಮೇಲೆ ಇನ್ನೊಂದು ಭೀಮ ಕೆಲವೇ ದಿವಸದಲ್ಲಿ ವಾಪಸ್ಸು ಭೀಮನ ಅರಮನೆ ಇದೆಯಲ್ಲ ನಮ್ಮ ಸಕಲೇಶ್ಪುರ ಭಾಗದಲ್ಲಿ, ಅಲ್ಲಿಗೆ ಹೋಗೋ ಚಾನ್ಸು ಇದೆ. ಬಂದು ಒಂದು 6-7 ವರ್ಷ ಆಯಿತು. ಅದಕ್ಕಿಂತ ಹಿಂದೆ ಬೇರೆ ಆನೆಗಳು ಇದ್ದು, ಈಗ ಸದ್ಯಕ್ಕೆ ಭೀಮಂದೆ. ಆದರೆ ಜೂನ್ ತಿಂಗಳಿಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳವರೆಗೂ ಏನು ನಡೀತು ಅದ್ರ ಮಧ್ಯದಲ್ಲಿ 6 ತಿಂಗಳು ಅದೆಲ್ಲ ನಮ್ಮ ಕ್ಯಾಪ್ಟನದ್ದೇ ಎಲ್ಲ ಸಂತಾನ ಮಕ್ಕಳು. ಆದರೆ ಆ ಗುಂಡಮ್ಮ ಮಾತ್ರ ಅದು ಭೀಮಂದೇ. ಅದೊಂದು ಗಂಡು ಮರಿ ಸತ್ತೋಗಿದ್ದು, ಅದು ಭೀಮಂದೇ ಸಂತಾನ ಅದು. ಯಾಕೆಂದರೆ ಈಗ ಒಂದು 16, 17, 18 ತಿಂಗಳ ಹಿಂದೆ ಅಲ್ಲಿ ಭೀಮಂದೇ ನಡೀತಾ ಇತ್ತು. ಕ್ಯಾಪ್ಟನ್ ಇರಲಿಲ್ಲ. ಕ್ಯಾಪ್ಟನ್ ಇದ್ದರೂ ಭೀಮ ಬಂದ ಕೂಡಲೇ ಓಡೋಗ್ತಿದ್ದ. ಇಲ್ಲ ಅದ್ರ ಮಧ್ಯದಲ್ಲಿ ನಮ್ಮ ಹುಡುಗರು ಇದಾರಲ್ಲ, ಜೂನಿಯರ್ ಕರಡಿ, KP ಕಾಲರ್ 1, KP ಕಾಲರ್ 2, ಎರಡಿದಾವೆ. ಅದು ಆಮೇಲೆ ಕೆಲವು ವಲಸೆಗಳು ಇದಾವಲ್ಲ, ಅವರೆಲ್ಲ ಸಲಗಗಳು ಯಾರು ಏನೋ ಮಾಡಿರ್ತಾರೆ. ಎಲ್ಲ ನಮ್ಮಲ್ಲಿ ನಾವು ಸಂಧಿಪೆಟ್ಟಲ್ಲಿ ಅಂತೀವಿ. ಸಂಧಿಪೆಟ್ಟು ಅಂದರೆ ಅದು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಗ್ಯಾಪಲ್ಲಿ, ಸೈಕಲ್ ಗ್ಯಾಪ್. ಇವೆರಡು ಗ್ಯಾಪಲ್ಲಿ ಇವುಗಳು ಗರ್ಭಧಾರಣೆ ಮಾಡಿರ್ತವೆ. ಸೊ ಇಷ್ಟ ಆಗಿದೆ. ಸೊ ಯುದ್ಧ ಇಲ್ಲೇ ನಿಲ್ಬೇಕು ಅಂತೀರಾ? ಯುದ್ಧ ನಿಲ್ಲಿ, ದೇವ್ರ ದಯಿಂದ ಯಾಕೆ ಸುಮ್ಮನೆ ಹೊಡೆದಾಡೋದು, ಇಬ್ರು ನಾಳೆ ಏನಾರ ಮತ್ತೆ ಸಮಸ್ಯೆ ಆಗೋದು ಎಲ್ಲ.